अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है। और मैं यही कहूंगा, आपका नमाज तोड़ना तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं। ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟ್ RSS ಒಂದು ವಿಷ ಹಾವಿದ್ದ ಹಾಗೆ, ಅದೊಂದು ವಿಷ ವೃಕ್ಷ, ಅದನ್ನು ಹೊಡೆದಾಕಬೇಕು, ಆ ಅರ್ಥದ ಮಾತುಗಳನ್ನು ಆಡಿದ್ದಾರೆ. ಸೊ ಅಸ್ಸಾಂನಲ್ಲಿ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣದಲ್ಲಿ ಆಡಿರುವಂಥ ಮಾತಿದು. ಸೊ ಈ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಹಳ ವಿವಾದ ಆಯಿತು. ಈಗ ಅವರು ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಜನರನ್ನ ಅಟ್ರಾಕ್ಟ್ ಮಾಡಬೇಕು, ಮತ ಸೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ರಾಜಕಾರಣಿಗಳು ಅವರಿಗೆ ಕ್ಯಾಚಿ ಆಗಿರೋ ಜನರನ್ನ ಸೆಳೆಯುವ ವಿಚಾರಗಳನ್ನು ತೆಗೆದುಕೊಳ್ತಾರೆ. ಆದರೆ ಮಾತನಾಡುವ ಬರದಲ್ಲಿ ಏನೇನೋ ಮಾತಾಡಿದ್ರೆ ಅದು ಆಗೋದಿಲ್ಲ. ಆದರೆ ಕೆಲವು ವಿಚಾರಗಳನ್ನು ನಾವು ಚರ್ಚೆ ಮಾಡಬಹುದು, ಒಂದೊಳ್ಳೆ ಆರೋಗ್ಯಯುತವಾಗಿ ಪ್ರಶ್ನೆ ಮಾಡಬಹುದು. ಈ ದೇಶದ ಸಂಘಟನೆಗಳನ್ನ, ಈ ದೇಶದ ರಾಜಕಾರಣಿಗಳನ್ನ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡ್ಬೋದು. ಯಾರೂ ಕೂಡ ಪ್ರಶ್ನಾರ್ಹರಲ್ಲ. ಈಗ ಯಾಕೆ ಪದೇ ಪದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಕಾಂಗ್ರೆಸ್ನವರಾಗ್ಲಿ, ಬೇರೆ ಪ್ರಗತಿಪರರಾಗ್ಲಿ, ಚಿಂತಕರಾಗ್ಲಿ, ಕೆಲವು ಲೇಖಕರಾಗ್ಲಿ ತಮ್ಮ ಅಸಮಾಧಾನಗಳನ್ನ, ಆಕ್ಷೇಪಗಳನ್ನ ಯಾಕೆ ಎತ್ತುತ್ತಾ ಇರ್ತಾರೆ? ಈ ಸಂಘಟನೆಯ ಬಗ್ಗೆ ಯಾಕೆ ತಮ್ಮ ಒಂದಷ್ಟು ಏನು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗ ಮಲ್ಲಿಕಾರ್ಜುನ್ ಅವರ ಖರ್ಗೆ ಅವರ ಇವತ್ತಿನ ಈ ಚರ್ಚೆ ಅಂದರೆ ಅವರ ಸ್ಟೇಟ್ಮೆಂಟ್ನ ವಿಚಾರವಾಗಿ ಇಟ್ಕೊಂಡು ಮತ್ತೆ ಈ RSS ಸಂಸ್ಥೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕೆಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಿರುವಂತ ಒಂದು ಪಕ್ಷದ ಬೆಂಬಲಿತ ಸಂಸ್ಥೆ ಯಾವುದಾದ್ರೂ ಇದೆ ಅಂದ್ರೆ ಅದು RSS ಸಂಸ್ಥೆ. ಹಾಗಿದ್ರೆ RSS ಸಂಸ್ಥೆಯ ಉದ್ದೇಶವೇನು, ಧೋರಣೆಗಳೇನು, ಯಾಕೆ ಆ ಸಂಸ್ಥೆ ಬಗ್ಗೆ ತಮ್ಮ ಅಸಮಾಧಾನಗಳಿವೆ, ಭಿನ್ನಾಭಿಪ್ರಾಯಗಳಿದ್ದಾವೆ, ಇದ್ರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತಾ, ಕ್ಲಾರಿಟಿಯನ್ನು ಪಡೆದುಕೊಳ್ತಾ ಒಂದಷ್ಟು ಚಿಂತನೆಗಳನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ RSS ಸಂಸ್ಥೆ ಈಗಾಗಲೇ ಅದು ಪ್ರಾರಂಭ ಆಗಿ ಅದು ಹುಟ್ಟಿ ಇಲ್ಲಿಗೆ ಹತ್ತತ್ರ 100 ವರ್ಷಗಳ ಕಂಪ್ಲೀಟ್ ಮಾಡಿದೆ, ಪೂರ್ಣಗೊಳಿಸಿದೆ. ಅಂದರೆ RSSನ ಪ್ರಮುಖವಾಗಿ ಎಲ್ರಿಗೂ ಗೊತ್ತಾಗೋದೇನೆಂದ್ರೆ, ನಾವು ರಾಷ್ಟ್ರಭಕ್ತರು, ರಾಷ್ಟ್ರಾಭಿಮಾನವನ್ನು ಎಲ್ಲ ಕಡೆ ದೇದೀಪ್ಯಮಾನವಾಗಿ ಪ್ರಜ್ವಲಗೊಳಿಸುವ ಸಲುವಾಗಿ ನಮ್ಮ ಈ ಸಂಸ್ಥೆ ಹುಟ್ಟಿಕೊಂಡಿದೆ, ರಾಷ್ಟ್ರ ರಕ್ಷಣೆಗಾಗಿ ಅಂತೇಳಿ ಆ ಸಂಸ್ಥೆ ಹೇಳ್ಕೊಳ್ತಾ ಇದೆ. ಆದರೆ ಈ ಸಂಸ್ಥೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನೂ ಕೂಡ ಕೆಲವರು ಕೇಳುತ್ತಾರೆ. ಸೊ ಆ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ RSS ಸಂಸ್ಥೆಯನ್ನ ಒಂದು 3-4 ಬಾರಿ ಬ್ಯಾನ್ ಮಾಡಲಾಗಿದೆ. ಅದರದೇ ಆದ ಬೇರೆ ಬೇರೆ ಸಂದರ್ಭಗಳು, ಮಹಾತ್ಮ ಗಾಂಧಿ ಅವರ ಹತ್ಯೆ ಆದ ಕಾರಣ ಅದರಲ್ಲಿ ಗೋಳಲ್ಕರ್ ಪಾತ್ರ ಇತ್ತು, ಆ ಕಾರಣಕ್ಕೋಸ್ಕರ ಅದರ ಆಮೇಲೆ ಏನು ಗೋಡ್ಸೆ ಅವರಿಗೆ RSSನ ನಂಟಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದು ಆ ಸಂದರ್ಭದಲ್ಲಿ ಹತ್ಯೆಯ ನಂತರ ಬ್ಯಾನ್ ಮಾಡಲಾಯಿತು. ಮತ್ತೆ ಅದನ್ನು ವಾಪಸ್ಸು ಪಡಿಲಾಯಿತು ಬ್ಯಾನನ್ನು. ಹೀಗೆ ಒಂದು ಬ್ಯಾನ್ ಆಯಿತು, ಆಮೇಲೆ ಮತ್ತೆ ಅದು ಮುಖ್ಯವಾಹಿನಿಗೆ ಬಂತು. ಈ ಎಲ್ಲ ವಿಚಾರಗಳು ನಾವು ಚರ್ಚೆ ಮಾಡಲೇಬೇಕಾಗತ್ತೆ. ಮುಖ್ಯವಾಗಿ ದೇಶಾಭಿಮಾನ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ನಮ್ಮದು ಬಹಳ ಅಖಂಡ ರಾಷ್ಟ್ರಭಕ್ತಿ ಅಂತ ಹೇಳುವಂಥ ಈ ಸಂಸ್ಥೆ ಈ ದೇಶದಲ್ಲಿ ಬಹಳ ಮುಖ್ಯವಾಗಿ ತಾಂಡವಾಡ್ತಿರುವಂಥ ಜಾತಿ ವ್ಯವಸ್ಥೆ ಬಗ್ಗೆ ಯಾಕೆ ಎಲ್ಲಿಯೂ ಮಾತಾಡಲ್ಲ? ಜಾತಿ ವ್ಯವಸ್ಥೆ, ಧರ್ಮದ ಜಗಳಗಳ ಬಗ್ಗೆ, ಕೋಮು ಜಗಳಗಳ ಬಗ್ಗೆ, ತಾರತಮ್ಯದ ಬಗ್ಗೆ ಯಾಕೆ ಮಾತಾಡಲ್ಲ? ಮನುಷ್ಯರನ್ನಾಗಿ ಕಾಣದೆ ಜಾತಿಯ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನಿಂದನೆ ಮಾಡೋದು, ಬಹಿಷ್ಕಾರ ಹಾಕೋದು, ಕೊಲೆ ಮಾಡೋದು, ಜಾತಿ ಶ್ರೇಷ್ಠತೆಯ ವ್ಯಸನ, ಇದೆಲ್ಲ ತುಂಬಾ ತುಳಿಕಾಡ್ತಾ ಇದೆ. ಸಾಮಾನ್ಯ ವರ್ಗದ ಜನರನ್ನ, ತಳವರ್ಗದ ಜನರನ್ನ ಜಾತಿಯ ಕಾರಣಕ್ಕೆ ಬಹಳ ಶೋಷಣೆ ಮಾಡಲಾಗ್ತದೆ. ಇದ್ರ ಬಗ್ಗೆ ಈ ಸಂಸ್ಥೆ ತುಂಬಾ ಪ್ರಖರವಾಗಿ, ಗಟ್ಟಿಯಾಗಿ ಮನುಷ್ಯರನ್ನಾಗಿಯೇ ಕಾಣಬೇಕು, ಅವರು ನಮ್ಮ ಹಾಗೆಯೇ, ಎಲ್ಲರ ಹಾಗೆಯೇ ಮನುಷ್ಯರು ಅಂತೇಳಿ ಹೇಳಿದ್ದನ್ನ ನಾವೆಲ್ಲೂ ಕಾಣಲಿಲ್ಲ. ಯಾಕೆ ಈ ವಿಚಾರದ ಬಗ್ಗೆ ಈ ಸಂಸ್ಥೆ ಸಮಾನತೆ ಬಗ್ಗೆ ಯಾಕೆ ಮಾತಾಡಬೇಕಲ್ಲ? ಯಾಕೆಂದ್ರೆ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಅಭಿಮಾನದ ಬಗ್ಗೆ ಹುಟ್ಟಿಕೊಂಡಿರುವಂಥ ಒಂದು ಸಂಸ್ಥೆ ಈ ವಿಚಾರದ ಬಗ್ಗೆ ಮಾತಾಡಲೇಬೇಕಲ್ಲ. ಯಾಕೆ ಮಾತಾಡಲ್ಲ? ತೆಲುಗಿನ ಒಬ್ಬ ಕವಿ ಹೇಳ್ತಾರಲ್ಲ, ದೇಶమంటే ಮಟ್ಟಿ ಕಾದು, ದೇಶమంటే ಜನಲು ಅಂತ. ದೇಶ ಅಂದ್ರೆ ಮಣ್ಣು ಅಲ್ಲ, ಗಡಿನೂ ಅಲ್ಲ, ದೇಶ ಅಂದ್ರೆ ಜನ ಅಂತ. ದೇಶ ಅಂದ್ರೆ ಜನರು. ಬರೇ ಗಡಿ, ಮಣ್ಣು ಅದನ್ನ ತೋರಿಸ್ಬಿಟ್ರೆ ನಾವು ದೇಶ ಅನ್ನಕ್ಕಾಗತ್ತಾ? ಜನರನ್ನ ಹೊರತುಪಡಿಸಿ
ನಾವೊಂದು ದೇಶವನ್ನು ಕಲ್ಪನೆ ಮಾಡ್ಕೊಳಕ್ಕಾಗತ್ತಾ? ಜನಗಳಿಂದನೇ ನಾವು ದೇಶ ಮಂಟೆ ಜನರು. ಸೊ ಇಂಥ ಭಕ್ತಿಯನ್ನು ಅಭಿವ್ಯಕ್ತಿಪಡಿಸುವಂತ ಈ ಒಂದು ಸಂಸ್ಥೆ ತಾರತಮ್ಯದ ಬಗ್ಗೆ, ಅಸಮಾನತೆಯ ಬಗ್ಗೆ ಯಾಕೆ ಮಾತಾಡಬೇಕಲ್ಲ? ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳು ಈ ರೀತಿಯಾಗಿರಬೇಕಾಗಿತ್ತು. ಮಾತಿನ ಬರದಲ್ಲಿ ಪ್ರಚೋದಾತ್ಮಕವಾಗಿ ಅದು ತರವಲ್ಲ. ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಬೇಕು ಮತ್ತು ಈ ರೀತಿಯಾಗಿ ಚರ್ಚೆ ಮಾಡಬೇಕು. ಈ ಪ್ರಶ್ನೆಯನ್ನು ಕೇಳಿದಾಗಲೂ ಕೂಡ ಹೌದಲ್ವಾ, ಇದ್ರ ಬಗ್ಗೆ ನಾವು ಮಾತಾಡಬೇಕಾಗಿತ್ತಲ್ವಾ ಅಂತ ನಾಳೆ ಅವ್ರಿಗೂ ಅನಿಸ್ಬೋದು ಅಲ್ವಾ? ಅದಾಯಿತು. ಅದಾದಮೇಲೆ ಸಮಾನತೆಯ ವಿಚಾರ ಆದಮೇಲೆ ನಾವೆಲ್ಲ ಒಂದು ಭುವಿಯ ಬಾಳನ್ನು ಬದುಕ್ತಾ ಇದ್ದೀವಿ ಒಂದು ದೇಶದಲ್ಲಿ. ಇಲ್ಲಿ ಜಾತಿ, ಮತ, ವರ್ಗ, ಪಂಥ ಎಲ್ಲ ಜನರಿದ್ದಾರೆ. ಪ್ರಕೃತಿಯ ದೃಷ್ಟಿಯಲ್ಲಿ ನಾವೆಲ್ಲರೂ ಸರಿ ಸಮಾನ ಅಲ್ವಾ? ಆದ್ರೆ ಸಾವರ್ಕರ್ ಅವರ ಪ್ರಕಾರ ನಮಗೆ ಮನುಸ್ಮೃತಿ ಇದೆಯಲ್ಲ, ಅದು ನಮಗೆ ಹಿಂದೂ ಧರ್ಮದ ಒಂದು ಕಾಯ್ದೆ ಇದ್ದಾಗೆ, ನಾವು ಯಾವುದನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಸುಮ್ಮನೆ ಯೋಚನೆ ಮಾಡೋಣ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಭಾರತದ ಸ್ಥಿತಿ ಯಾವ ರೀತಿ ಇತ್ತು? ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ, ಸಂವಿಧಾನ ಬರೋದಕ್ಕಿಂತ ಮುಂಚೆ ಭಾರತದ ಸ್ಥಿತಿ ಹೇಗಿತ್ತು? ಭಾರತದ ತಳವರ್ಗದವರ ಸ್ಥಿತಿ ಹೇಗಿತ್ತು? ಭಾರತದವರ ಸಣ್ಣ ಜಾತಿಗಳ ಸ್ಥಿತಿ ಹೇಗಿತ್ತು? ಭಾರತದ ಈ ಅಸ್ಪೃಶ್ಯ ಸಮುದಾಯಗಳ ಸ್ಥಿತಿ ಹೇಗಿತ್ತು? ತುಂಬಾ ನರಕವಾಗಿತ್ತು. ಒಂದಷ್ಟು ಮೇಲ್ಜಾತಿಗಳು ಯಾವ ರೀತಿ ಇದ್ರು? ಈ ತಳವರ್ಗದ ಜನರಿಗೆ ಯಾಕೆ ಶಿಕ್ಷಣ ಸಿಗ್ತಾ ಇರಲಿಲ್ಲ? ತಳವರ್ಗದ ಜನರನ್ನ, ದಮನಿತ ಜನರನ್ನ ಯಾಕೆ ಮನುಷ್ಯರನ್ನಾಗಿ ನೋಡ್ತಾ ಇರಲಿಲ್ಲ? ಆಗ ಅಲ್ಲಿ ವರ್ಣ ವ್ಯವಸ್ಥೆ ಇತ್ತು. ವರ್ಣ ವ್ಯವಸ್ಥೆ ಅಂದ್ರೆ ವರ್ಣಾಧಾರಿತವಾಗಿ, ಬಣ್ಣಗಳ ಆಧಾರಿತವಾಗಿ ಬ್ರಾಹ್ಮಣ, ಶೂದ್ರ, ವೈಶ್ಯ, ಬ್ರಾಹ್ಮಣ ಫಸ್ಟು, ಆಮೇಲೆ ವೈಶ್ಯ, ಶೂದ್ರ, ಹೀಗೆ 4 ವರ್ಣಗಳು ಬರ್ತವಲ್ಲ, ಇವುಗಳನ್ನ ಯಾಕೆ ಮಾಡಲಾಯಿತು? ಒಬ್ಬರು ತಲೆಯಲ್ಲಿ ಉಡ್ತಾರೆ, ಒಬ್ರು ಹೊಟ್ಟೆಲಿ ಉಡ್ತಾರೆ, ಒಬ್ರು ಭುಜದಲ್ಲಿ ಉಡ್ತಾರೆ, ಒಬ್ರು ಪಾದದಲ್ಲಿ ಉಡ್ತಾರೆ ಅಂತಂದ್ರೆ ಇದು ಅಸಮಾನತೆ ಅಲ್ವಾ? ಯಾವ ಕಾರಣಕ್ಕೋಸ್ಕರ ಈ ರೀತಿಯ ವರ್ಣ ವ್ಯವಸ್ಥೆಯನ್ನ ಮಾಡಲಾಯಿತು? ಆ ವರ್ಣ ವ್ಯವಸ್ಥೆಯನ್ನ ಪ್ರತಿಪಾದಿಸುವಂತಹ ಮನುಸ್ಮೃತಿಯನ್ನ ಈ ಸಂಸ್ಥೆ ಒಪ್ಪಿಕೊಳ್ಳುತ್ತೆ ಅಂತ ಅಂದ್ರೆ ಇದು ಯಾವ ರೀತಿಯ ರಾಷ್ಟ್ರಭಕ್ತಿ, ಯಾವ ರೀತಿಯ ದೇಶ ಪ್ರೇಮ, ಯಾವ ರೀತಿಯ ಜನರ ಪ್ರೇಮ? ಒಬ್ಬ ಪಾದ್ರಿ, ಜರ್ಮನ್ನ ಪಾದ್ರಿ, ನಮ್ಮ HL ನಾಗೇಗೌಡರು ಒಂದು ಪುಸ್ತಕ ಬರೀತಾರೆ, ನಾನು ಕಂಡ ಭಾರತ ಅಂತೇಳಿ. ಆ ಪಾದ್ರಿ ಬರೆದಿರೋ ಪುಸ್ತಕವನ್ನ ಅವರು ಅನುವಾದ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿ ಅವರು ಭಾರತಕ್ಕೆ ಭೇಟಿ ಕೊಟ್ಟಾಗ ಹೆಣ್ಣು ಮಕ್ಕಳ ಸ್ಥಿತಿ ಯಾವ ರೀತಿ ಇತ್ತು ಅಂತ. ಸತಿ ಸಹಗಮನ ಪದ್ಧತಿ ಅಂದ್ರೆ ಒಬ್ಬ ಯಾರೋ ಅವರು ಸ್ವಂತವಾಗಿ ಕಂಡ ಸ್ಥಿತಿಯನ್ನು ವಿವರಿಸ್ತಾರೆ. ಆ ಪಾದ್ರಿ ನೋಡ್ತಾರೆ, ಅವರು ಆ ಘಟನೆಯನ್ನ ನೋಡೋ ಕಾರಣಕ್ಕೋಸ್ಕರನೇ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ಯಾವ ರೀತಿ ಆಗ್ತಿರ್ತಂದ್ರೆ ಎಲ್ಲ ಜನ ನೆರೆದಿರ್ತಾರೆ, ಚಿತೆ ಮೇಲೆ ಒಬ್ಬ ಯಾರೋ ಮಲಗಿರ್ತಾನೆ, ಮೋಸ್ಟ್ಲಿ ಅಳ್ತಿರುವಂತ ಗಂಡ, ಆಕೆಯ ಗಂಡ ಅಂತ ಕಾಣುತ್ತೆ. ಜೋರಾಗಿ ನಗಾರಿಯನ್ನ ಬಾರಿಸ್ತಾ ಇರ್ತಾರೆ. ಆಯಮ್ಮ ತುಂಬಾ ದುಃಖ ಭರಿತಳಾಗಿ ಅಳ್ತಾ ಇರ್ತಾಳೆ. ಒಂದು ರೀತಿ ನಿಸ್ತೇಜವಾದಂಥ ಸ್ಥಿತಿ ಅದು. ಆಕೆಯ ದುಃಖ, ಅಸಹಾಯಕತೆ, ನಾನು ಈ ಬೆಂಕಿಯಲ್ಲಿ ಬೇಯ್ತೀನಿ ಅನ್ನುವಂಥ ಆ ದುಗುಡ ಯಾವುದು ಕೇಳಬಾರ್ದು ಅನ್ನೋಕ್ಕೋಸ್ಕರ ಜೋರಾಗಿ ನಗರಿ ಬಾರಿಸ್ತಾನೆ ಇರ್ತಾರೆ. ಇದನ್ನು ತನ್ನ ಕಣ್ಣಾರೆ ಕಂಡ ಪಾದ್ರಿಯ ಸ್ಥಿತಿಯನ್ನು ಹೇಳ್ತಿರೋದು ನಾನು. ಅದನ್ನ HL ನಾಗೇಗೌಡರು ಅನುವಾದ ಮಾಡಿದ್ದಾರೆ. ಕೊನೆಗೆ ಆ ಜೋರಾದ ನಗಾರಿ ಅದು ಏನು ವಾದ್ಯಗಳ ಸದ್ದು, ಕೊನೆಗೆ ಅದು ಯಾವುದನ್ನು ಲೆಕ್ಕಿಸದೆ ಆ ಹೆಣ್ಣು ಮಗಳನ್ನ ತಂದು ಆ ಚಿತೆ ಮೇಲೆ ಹಾಕಿ ಅವಳು ಆ ಬೆಂಕಿಯಲ್ಲಿ ನರಳುತ್ತಾ ಒದ್ದಾಡ್ಸತ್ತ ಹೋಗ್ತಾಳೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮುಂಚೆ ಸತಿ ಸಹಗಮನ ಪದ್ಧತಿಯಲ್ಲಿ ಗಂಡ ಸತ್ರೆ ಅವನು ಕೂಡ ಆ ಹೆಣ್ಣು ಮಗಳು ಕೂಡ ಚಿತೆಯೇರಿ ಸತ್ತೋಗ್ಬೇಕಾಗಿತ್ತು. ಅಂತಹ ಅಂಶಗಳನ್ನ ಒಳಗೊಂಡಿರುವ ವಿಚಾರವನ್ನ ಒಪ್ಪಿಕೊಳ್ಳುವಂತಹ ಸಂಸ್ಥೆ ಯಾವ ರೀತಿಯ ದೇಶಭಕ್ತಿ ಅಂತ ಹೇಳಕ್ಕಾಗತ್ತೆ? ಹೆಣ್ಣು ಮಕ್ಕಳ ತಲೆಯನ್ನು ಬೋಳಿಸ್ಬೇಕು, ಅವರು ಸತಿ ಸಹಗಮನ ಪದ್ಧತಿಗೆ ಒಳಗಾಗಬೇಕು, ಅವ್ರಿಗೊಂದು ಸ್ವತಂತ್ರವಾದಂಥ ನಿರ್ಧಾರಗಳಿಲ್ಲ, ಹೆಣ್ಣು ಮಕ್ಕಳು 4 ಗೋಡೆಗೆ ಸೀಮಿತ ಅನ್ನೋ ಅರ್ಥದಲ್ಲಿ ಇತ್ತಲ್ಲ ವ್ಯವಸ್ಥೆ. ಅದ್ರ ಬಗ್ಗೆ ಯಾಕೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಯಾಕೆ ಮಾತಾಡಲಿಲ್ಲ ಈ ಸಂಸ್ಥೆ? ಯಾಕೆ ಯೋಚನೆ ಮಾಡಲಿಲ್ಲ? ಅವಳ ವಿಮೋಚನೆಗಾಗಿ ಯಾಕೆ ಕೆಲಸ ಮಾಡಲಿಲ್ಲ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಇವರು ಅತ್ಯಂತ ಪ್ರೀತಿಸುವ, ಆರಾಧಿಸುವ, ಈ ಸಂಸ್ಥೆ ಆರಾಧಿಸುವ ಈ ಪುಸ್ತಕವನ್ನ ಯಾಕೆ ಸುಟ್ರು? ಅಂತ ದೊಡ್ಡ ಸ್ಕಾಲರ್, ಜಗತ್ತಿಗೆ ಒಂದು ರೀತಿ ನಾಲೆಡ್ಜ್ ಐಕಾನ್ ಅಂತ ಹೇಳಿ ಕರೆಸಿಕೊಳ್ಳುವ ಆಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನುಸ್ಮೃತಿಯ ಪುಸ್ತಕವನ್ನು ಯಾಕೆ ಸುಟ್ಟಾಕಿದ್ರು? ಅದರಲ್ಲಿ ಸಮಾನತೆ ಇಲ್ಲ, ಅದರಲ್ಲಿ ಬರೀ ಕ್ರೌರ್ಯ ತುಂಬಿಕೊಂಡಿದೆ, ಅದರಲ್ಲಿ ಬರೀ ಮೌಢ್ಯಗಳೇ ತುಂಬಿಕೊಂಡಿದ್ದೇವೆ, ಅಸಮಾನತೆ ತಾಂಡವಾಡ್ತದೆ ಅನ್ನೋ ಕಾರಣಕ್ಕೋಸ್ಕರ ಆ ಪುಸ್ತಕವನ್ನು ಸುಟ್ಟಾಕ್ತಾರೆ. ಇದೇ ಸಂಸ್ಥೆ ದೇಶಾಭಿಮಾನ, ದೇಶಭಕ್ತಿ ಅಂತ ಹೇಳ್ಕೊಳ್ಳುವಂತ ಈ ಸಂಸ್ಥೆ, ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ, ಈಗ ನಾವು ಹೇಳ್ದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಸಂಸ್ಥೆ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ರೀತಿ ಸರಿಯಾಗಿಲ್ಲ.
ಆದರೆ ಈ ಸಂಸ್ಥೆ ಬಗ್ಗೆ ನಾವು ಚರ್ಚೆ ಮಾಡೋಣ. ಇಲ್ಲಿ ಒಂದೇ ರಾಷ್ಟ್ರ ಇರಬೇಕು, ನಾವೇ ಶ್ರೇಷ್ಠರು, ಬೇರೆ ಯಾರೂ ಇಲ್ಲ, ಬೇರೆಲ್ಲ ಕನಿಷ್ಠ, ನಮ್ಮ ಜಾತಿಯೇ ನಮ್ಮ ಧರ್ಮವೇ ಶ್ರೇಷ್ಠ, ಇನ್ನು ಉಳಿದವರೆಲ್ಲ ಮನುಷ್ಯರೇ ಅಲ್ಲ. ಪ್ರಕೃತಿ ದೃಷ್ಟಿಯಲ್ಲಿ ಪಾಪ ಅವ್ರು ಸಮಾನವಾಗಿ, ಪ್ರಕೃತಿ ಸಮಾನವಾಗಿ ನೋಡುತ್ತೆ, ಆದರೆ ಇವ್ರ ದೃಷ್ಟಿಯಲ್ಲಿ ಇವರೆಲ್ಲ ನಿಕೃಷ್ಟರು, ಇವರೆಲ್ಲ ಮನುಷ್ಯರೇ ಅಲ್ಲ ಅಂತ ಹೇಳುತ್ತೆ. ಅದೇ ಒಂದು ಮನುಸ್ಮೃತಿ ಅದನ್ನೇ ಹೇಳೋದು. ಪಾಪ ಮಾಡಿ ಹುಟ್ಟಿರ್ತಾರೆ ಆ ಕಾರಣಕ್ಕೋಸ್ಕರ ಅಂತ ಹೇಳುತ್ತದು. ಇಂತಹ ಸಂಸ್ಥೆ ಈ ವಿಚಾರದ ಬಗ್ಗೆ ಯಾಕೆ ಮಾತಾಡಲ್ಲ? ತುಂಬಾ ವಿಚಾರಗಳಿದಾವೆ, ಹೇಳ್ತಾ ಹೋದ್ರೆ ಬಹಳ ವಿಚಾರಗಳಿದಾವೆ. ಆದ್ರಾಗಿಯೂ ಈ ಸಂಸ್ಥೆ ಹೇಳುತ್ತೆ ನಾವು ದೇಶಭಕ್ತರು, ದೇಶ ಪ್ರೇಮಿಗಳು, ದೇಶದ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡ್ರು. ಹಾಗಿದ್ರೆ ಬೇರೆ ಯಾರೂ ಇಲ್ವಾ ದೇಶದ ಬಗ್ಗೆ? ಹಿಟ್ಲರ್ ಅವನು ಕೂಡ ತನ್ನ ಜಾತಿಯ ಬಗ್ಗೆ ಶ್ರೇಷ್ಠತೆಯ ಅಹಮಿಕೆಯನ್ನು ಇಟ್ಕೊಂಡಿದ್ದ. ಯಹೂದಿಗಳ ವಿರುದ್ಧ ಒಂದು ದೊಡ್ಡ ಮಾರಣ ಹೋಮವನ್ನೇ ಮಾಡ್ದ. ಕಾರಣ ತನ್ನ ಜಾತಿಯ ಶ್ರೇಷ್ಠತೆಯ ವ್ಯಸನ, ಅಲ್ಲಿ ದೊಡ್ಡ ಕ್ರೌರ್ಯವೇ ಆಯಿತು. ಆನಂತರ ಈಗ ಸಂವಿಧಾನ ಯಾಕೆ ನಮಗೆ ಸಂವಿಧಾನ ಬಂದ ನಂತರ ಈ ದೇಶದ ಮಹಿಳೆಯರಿಗೆ ಒಂದು ಒಳ್ಳೆ ಶಾಪ ವಿಮೋಚನೆ ಆಯಿತು. ಸಣ್ಣ ಧರ್ಮಗಳಿಗೆ, ಸಣ್ಣ ಜಾತಿಗಳಿಗೆ ಒಂದು ವೇದಿಕೆ ಸಿಕ್ತು. ಅವರು ಸಾಂವಿಧಾನಿಕವಾಗಿ ಅರ್ಹತೆಯನ್ನು ಪಡ್ಕೊಂಡ್ರು, ಶಿಕ್ಷಣ ಸಿಕ್ತು, ಎಲ್ಲ ಸಿಕ್ತು. ಇಷ್ಟೆಲ್ಲ ಕೊಟ್ಟಂಥ ಒಂದು ಸಂವಿಧಾನ ನಮ್ಮ ದೇಶಕ್ಕೆ. ಆ ಸಂವಿಧಾನದ ಆಶಯದಲ್ಲಿ ರಾಷ್ಟ್ರಧ್ವಜ. ಆದರೆ ಈ ಸಂಸ್ಥೆ ಹೇಳೋದೇನಾದ್ರೆ ನಮಗೆ ಭಾಗಧ್ವಜವೇ ಇಂಪಾರ್ಟೆಂಟು, ಆನಂತರ ನಮಗೆ ರಾಷ್ಟ್ರಧ್ವಜ ಅಂತ ಹೇಳುತ್ತಲ್ಲ. ಹಾಗಾದ್ರೆ ಯಾವ ಧ್ವಜದ ಕಲ್ಪನೆ, ಯಾವ ಸಂವಿಧಾನದ ಆಶಯದ ಧ್ವಜ ಈ ದೇಶದ ಜನರಿಗೆ ಸಮಾನತೆಯನ್ನು ಕೊಟ್ಟಿದೆ? ಇದೇ ಅಲ್ವೇ? ರಾಷ್ಟ್ರಧ್ವಜನೇ ಕೊಟ್ಟಿರೋದಲ್ವಾ? ಸಂವಿಧಾನವೇ ಅಲ್ವಾ ಈ ದೇಶ ಜನರಿಗೆ ಸಮಾನತೆಯನ್ನು ಕೊಟ್ಟಿರೋದು, ಮಾತನಾಡುವ ಹಕ್ಕನ್ನು ಕೊಟ್ಟಿರೋದು, ಸಹಬಾಳ್ವೆಯನ್ನು ಕೊಟ್ಟಿರೋದು? ಆದರೆ ಇಲ್ಲಿ ಹೇಳ್ತಿರೋದೇನು ಅಂದರೆ ನಾವೇ ದೇಶಭಕ್ತರು, ನಾವೇ ದೇಶ ಪ್ರೇಮಿಗಳು, ನಾವು ಅಖಂಡವಾಗಿ ದೇಶವನ್ನು ಪ್ರೀತಿಸ್ತೀವಿ. ಕೊನೆಯದಾಗಿ ಇನ್ನೊಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ. ಶೂದ್ರ ತಪಸ್ವಿ ಅಂತೇಳಿ ಒಂದು ಚಿಕ್ಕ ನಾಟಕದ ಥರದ ಒಂದು ನಾಟಕವನ್ನು ರಾಷ್ಟ್ರಕವಿ ಕುವೆಂಪು ಅವರು ಬರೀತಾರೆ, ಶೂದ್ರ ತಪಸ್ವಿ ಅಂತ. ಅದರಲ್ಲಿ ಸ್ವಲ್ಪ ಅವರು ಚೇಂಜ್ ಮಾಡ್ತಾರೆ, ವರ್ಣ ವ್ಯವಸ್ಥೆಯನ್ನು ಚೇಂಜ್ ಮಾಡಿ ಬರೀತಾರೆ. ಅಂದರೆ ಅದರಲ್ಲಿ ಬರುತ್ತೆ, ಒಬ್ಬ ಶೂದ್ರ ತಪಸ್ಸು ಮಾಡಿದ ಕಾರಣಕ್ಕೋಸ್ಕರ ಬ್ರಾಹ್ಮಣನ ಮಗ ಸತ್ತೋದ ಅಂಥೇಳಿ ರಾಮನ ಬಳಿ ಹೋಗಿ ಹೇಳಿದಾಗ ಆ ಬ್ರಾಹ್ಮಣನಿಗೆ ಮನವರಿಕೆ ಮಾಡೋ ನಿಟ್ಟಲ್ಲಿ ಕುವೆಂಪು ಅವರು ಶೂದ್ರ ತಪಸ್ವಿ ಅನ್ನೋ ನಾಟಕವನ್ನು ಬರೀತಾರೆ. ರಾಮಾಯಣ ದರ್ಶನಂ ಬರೆದಾಗ್ಲಂತೂ ಕೂಡ ಆ ಸಂದರ್ಭದಲ್ಲಿ ಒಂದಷ್ಟು ಮೇಲ್ಜಾತಿಯ ಕವಿಗಳು ಬಹಳ ಮುಗಿಬೀಳ್ತಾರೆ ಕುವೆಂಪು ವಿರುದ್ಧ. ಯಾಕೆಂದರೆ ಕುವೆಂಪು ಅವರು ಮಾತಾಡಿದ್ದೇನೆಂದರೆ ಈ ಜಡತ್ವ ವ್ಯವಸ್ಥೆಯನ್ನು ವಿರೋಧಿಸಿ ಅಲ್ಲಿ ಸಮಾನತೆಯನ್ನು, ಮನುಷ್ಯತ್ವವನ್ನು, ಮಾನವೀಯತೆಯನ್ನು ಸೇರಿಸೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಅವರಿಗೆ ಒಗ್ಗಿ ಬರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ಲನ್ನು ಜಾರಿ ಮಾಡಲು ಹೊರಟಾಗ ತಗಾದೆ ತೆಗೆದವ್ರು ಇವರೇನೆ. ಆನಂತರ ಅದು ಸಾಧ್ಯ ಆಗದಿದ್ದಾಗ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆಮೇಲೆ ಕೊನೆಗೆ ಅದು ಇಂಪ್ಲಿಮೆಂಟ್ ಆಗತ್ತೆ. ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಈ ದೇಶದಲ್ಲಿ, ಜಗತ್ತಲ್ಲಿ ಯಾವುದೇ ಸಂಸ್ಥೆಗಳಿರಲಿ, ಸಂಘಗಳಿರಲಿ, ಪಕ್ಷಗಳಿರಲಿ, ಯಾರೇ ಇರಲಿ, ಅವ್ರು ಎಂಥ ಪ್ರತಿಷ್ಠಿತರೇ ಆಗಲಿ, ನಾನು ಅಖಂಡವಾದ ದೇಶಭಕ್ತ ಅಂತ ನೀವೆಷ್ಟೇ ಬಾಯಿ ಬಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ನಿಜವಾಗಿಯೂ ನೀವು ನಿಜವಾದ ದೇಶಭಕ್ತರು, ದೇಶಪ್ರೇಮಿಗಳು ಅಂತ ಸಾಬೀತುಪಡಿಸೋದೇ ಆದರೆ ಬುದ್ಧನ ಕಾರುಣ್ಯವನ್ನು, ಸಮಾನತೆಯನ್ನು, ಮಾನವೀಯತೆಯನ್ನು, ಮನುಷ್ಯತ್ವವನ್ನು, ಜಾತಿ ತಾರತಮ್ಯವನ್ನು ಎಲ್ಲವನ್ನು ಹೋಗಲಾಡಿಸಿ ಸಹಬಾಳ್ವೆಯಲ್ಲಿ ಬದುಕುವುದನ್ನು ಕಲಿಸೋದಿದೆಯಲ್ಲ, ಅಷ್ಟು ಕಲ್ತ್ಬಿಟ್ರೆ ಸಾಕು. ಇನ್ನು ನಾನು ದೇಶಭಕ್ತ ಅಂತೇಳಿ ಎದೆ ಬಗೆತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಕಿರ್ಚಾಡೋ ಅಗತ್ಯನೂ ಇಲ್ಲ, ಬಾಯಿ ಬಡ್ಕೊಳ್ಳೋ ಅಗತ್ಯನೂ ಇಲ್ಲ. ಸಮಾನವಾಗಿ ಬದುಕಬೇಕು. ಸಮಾನತೆಯ ಆಶಯಗಳು, ಭ್ರಾತೃತ್ವ, ಪ್ರೀತಿ, ಬುದ್ಧನ ಕಾರುಣ್ಯ, ಮಮತೆ ಇಷ್ಟಿಟ್ಕೊಂಡ್ಬಿಟ್ರೆ ಅವನು ಒಳ್ಳೆ ದೇಶಭಕ್ತ. ಬರೀ ಭಾಷಣ ಮಾಡಿಬಿಟ್ಟು ಬರೀ ಸಿದ್ಧಾಂತಗಳನ್ನ ಹೇಳ್ಕೊಂಡ್ಬಿಟ್ರೆ, ಒಳಗಡೆ ಬೇರೆ ಅಜೆಂಡಾ ಇಟ್ಕೊಂಡ್ಬಿಟ್ರೆ ದೇಶ ಪ್ರೇಮಿಗಳಾಗೋದಕ್ಕೆ ಸಾಧ್ಯ ಆಗಲ್ಲ, ಮತ್ತು ಅದು ದೇಶ ಪ್ರೇಮಿ ಸಂಸ್ಥೆ ಆಗೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ದೇಶ ಮಂಟೆ ಮಟ್ಟಿಕಾದು, ದೇಶ ಮಂಟೆ ಜನಲು ಅಂತ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.